ಈಗಾಗಲೇ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಅಭಿಮಾನಿಗಳ ಬಳಗವನ್ನು ಹೊಂದಿರುವಂತಹ ದರ್ಶನ್ ಮತ್ತು ಸುದೀಪ್ ಅವರ ಬಗ್ಗೆ ಒಂದು ಪ್ರಶ್ನೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಹೀಗೆ ಸುದೀಪ್ ಅವರ ಹತ್ರ ಒಬ್ಬ ಅಭಿಮಾನಿ ಟ್ವಿಟರ್ನಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ನಿಮ್ಮ ಮತ್ತು ದರ್ಶನ್ ಅವರ ನಡುವೆ ಇರುವಂತಹ ಕೋಪ, ಜಗಳ ಅಥವಾ ಮನಸ್ತಾಪನಾದರೂ ಏನು, ಯಾಕೆ ಅನ್ನೋ ಥರ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಹಾಗೆ ದರ್ಶನ್ ಅವ್ರ ಬಗ್ಗೆ ಏನು ಹೇಳ್ತೀರಂತ ಸಹ ಒಂದು ಕ್ವೆಶನನ್ನು ಕೇಳಿದ್ದಾರೆ. ಸೊ ಇದಕ್ಕೆ ರಿಪ್ಲೈ ಕೊಟ್ಟಂತಹ ಸುದೀಪ್ ಅವರು, ನನ್ನ ಮತ್ತು ದರ್ಶನ್ ಅವರ ಮಧ್ಯೆ ಯಾವ ಸಮಸ್ಯೆಯೂ ಇಲ್ಲ, ಆ ಸಮಸ್ಯೆ ಏನು ಅಂತ ನಾವಿಬ್ಬರು ಸಹ ಈಗಲೂ ಹುಡುಕ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಹಾಗೆ ದರ್ಶನ್ ಅವ್ರಿಗೆ ಒಂದು ಎಮೋಜಿ, ಹಗ್ ಮಾಡುವಂತಹ ಎಮೋಜಿಯನ್ನು ಹಾಕಿ, ದರ್ಶನ್ ಅವ್ರಿಗೆ ನಾನು ಯಾವತ್ತೂ ಸಹ ಒಳ್ಳೆಯದನ್ನೇ ಬಯಸ್ತೀನಿ, ಯಾವತ್ತಿಗೂ ಸಹ ಕೆಟ್ಟದನ್ನು ಬಯಸೋದಿಲ್ಲ, ಅವ್ರು ನನಗೆ ಯಾವತ್ತಿದ್ರೂ ಸಹ ಆತ್ಮೀಯರೇ ಅನ್ನುವಂತಹ ಒಂದು ರಿಪ್ಲೈಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ದರ್ಶನ್ ಹಾಗೂ ಸುದೀಪ್ ಅವರು ಒಂದಾಗಬೇಕು ಅಂತ ಇಡೀ ಇಂಡಸ್ಟ್ರಿನೇ ಕಾಯ್ತಾ ಇದೆ. ಇಂಡಸ್ಟ್ರಿಗೆ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದಲ್ಲಿರುವಂತಹ ಅಭಿಮಾನಿಗಳ ಬಳಗ ಅವರ ಒಂದು ಜೋಡಿಗಾಗಿ ಕಾಯ್ತಾ ಇದೆ. ಈ ಹಿಂದೆ ಅವರಿಬ್ಬರ ಜೋಡಿ ಸಾಕಷ್ಟು ಸುದ್ದಿ ಮಾಡಿತ್ತು. ಅವರು ಒಡನಾಟ ಆಗಿರ್ಬೋದು, ಸ್ನೇಹ ಆಗಿರ್ಬೋದು, ಬಾಂಧವ್ಯ ಆಗಿರ್ಬೋದು, ಎಲ್ಲರಿಗೂ ಸಹ ಒಂದು ಸ್ಫೂರ್ತಿದಾಯಕವಾಗಿತ್ತು. ಆದರೆ ಇತ್ತೀಚೆಗೆ ಒಂದು ಸಾಕಷ್ಟು ವರ್ಷಗಳಿಂದ ಅವರೊಬ್ಬರ ಮಧ್ಯೆ ಒಂದಷ್ಟು ಮನಸ್ತಾಪಗಳಿಂದ ಅವರಿಬ್ಬರು ಸಹ ಮಾತಾಡ್ತಾ ಇರಲಿಲ್ಲ, ಮತ್ತು ಎಲ್ಲೂ ಸಹ ಒಂದೇ ಸ್ಕ್ರೀನಲ್ಲಿ ಕಾಣಿಸ್ಕೊತಾ ಇರಲಿಲ್ಲ. ಈಗ ಈ ಒಂದು ಸುದೀಪ್ ಅವರ ಕಡೆಯಿಂದ ಈ ಥರ ಒಂದು ಉತ್ತರ ಬಂದಿರುವಂತಹದನ್ನು ನೋಡಿ ಅಭಿಮಾನಿಗಳು ಒಂದಷ್ಟು ಪರವಾಗಿಲ್ಲ, ಇವರು ಮತ್ತೆ ಒಂದಾಗುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಸುದೀಪ್ ಮತ್ತು ದರ್ಶನ್ ಅವರಿಬ್ಬರು ಸಹ ಒಂದಾಗಿದ್ದೇ ಆದರೆ ರಾಜ್ಯದಲ್ಲಿ ಹಬ್ಬದೂಟನೇ ನಡೆಯುತ್ತೇನೋ. ಏನೇ ಆಗಲಿ, ಸುದೀಪ್ ಹಾಗೂ ದರ್ಶನ್ ಅವರ ಮಧ್ಯೆ ಇರುವಂತಹ ವೈಮನಸ್ಸು ಕಡಿಮೆ ಆಗಿ ಮತ್ತೆ ಅಭಿಮಾನಿಗಳಿಗೋಸ್ಕರನಾದರೂ ಅವರಿಬ್ಬರು ಒಂದಾಗಬೇಕು, ಮತ್ತೆ ಒಂದು ಕಡೆ ಒಂದೇ ಸ್ಕ್ರೀನಲ್ಲಿ ಕಾಣಿಸ್ಕೊಬೇಕು ಅಂತ ನಾವು ಸಹ ಕೇಳ್ಕೊಳ್ತಾ ಇದ್ದೀವಿ. ನಿಮ್ಗೇನು ಅನ್ನಿಸ್ತು ಈ ಒಂದು ವಿಷಯದ ಬಗ್ಗೆ? ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ನಾನು ಹೇಳಿದಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವಿಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.